ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಈ ಶುಭ ಫಲಗಳು ಇವೆ ಅಂತ ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನೀವು ಈ ಮಾತನ್ನ ಅತ್ಯಂತ ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಕೇಳುತ್ತಿದ್ದರೆ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಮತ್ತು ಆಘಾತಕಾರಿ ಕ್ಷಣ ಇಂದು ಎದುರಾಗಲಿದೆ. ನಿಮ್ಮ ಕಾಲುಗಳ ಕೆಳಗಿನ ನೆಲ ಕುಸಿದು ಬೀಳುವಂತಹ ಇದುವರೆಗೆ ಯಾರೂ ನಿಮಗೆ ತಿಳಿಸದ ಅತ್ಯಂತ ರಹಸ್ಯಮಯ ಸತ್ಯವೊಂದನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಸುತ್ತಲೂ ಸದಾ ಕಣ್ಣಿಗೆ ಕಾಣದೆ ಸುಳಿದಾಡುವ ಒಂದು ದಿವ್ಯ ದೈವಿಕ ಶಕ್ತಿ ಇದೆ. ನೀವು ಅಂದುಕೊಳ್ಳುತ್ತೀರಿ ನಿಮ್ಮ ಕಠಿಣ ಶ್ರಮದಿಂದಲೇ ಎಲ್ಲವೂ ಸಾಧಿತಾಗುತ್ತಿದೆ ಎಂದು, ನಿಮ್ಮ ಭಾಗ್ಯದ ಫಲದಿಂದಲೇ ಯಶಸ್ಸು ಸಿಗುತ್ತಿದೆ ಅಥವಾ ಈ ನವಗ್ರಹಗಳ ಚಲನೆಯೇ ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತಿದೆ ಎಂದು. ಆದರೆ ಅಸಲಿ ಸತ್ಯವೇ ಬೇರೆ. ಆ ಶಕ್ತಿ ಯಾರು? ಆ ದೈವಿಕ ದೇವಿ ನಿಮ್ಮಿಂದ ನಿಜವಾಗಿಯೂ ಏನನ್ನ ಬಯಸುತ್ತಿದ್ದಾಳೆ? ಈ ಸತ್ಯದ ಸಂಪೂರ್ಣ ಪರದೆಯನ್ನು ಇಂದು ನಾವು ಸರಿಸಲಿದ್ದೇವೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ನಿಮ್ಮ ನಿರ್ಧಾರವಲ್ಲ, ಬದಲಾಗಿ ಆ ದೈವಿಕ ಶಕ್ತಿಯ ಲೀಲೆಯಾಗಿತ್ತು ಎಂಬುದು ನಿಮಗೆ ತಿಳಿಯಲಿದೆ. ಈ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯುವ ರಹಸ್ಯಮಯ ಅಡೆತಡೆಗಳು ನೋಡೋಣ. ನಿಮ್ಮ ಜೀವನವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ ಎನ್ನುವಾಗಲೇ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರನೆ ದೊಡ್ಡ ಅಡೆತಡೆಗಳು ಎದುರಾಗುತ್ತೆ. ರಾತ್ರಿ ಹಗಲೆನ್ನದೆ ಅಪಾರ ಶ್ರಮ ವಹಿಸಿದರೂ ಸಿಗಬೇಕಾದ ಸೂಕ್ತ ಪ್ರತಿಫಲ ಅಥವಾ ಮನ್ನಣೆ ಕೊನೆಯ ಕ್ಷಣದಲ್ಲಿ ಕೈ ಜಾರುತ್ತೆ. ಈ ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳಲ್ಲಿ ಎಲ್ಲವೂ ಚೆನ್ನಾಗಿದೆ ಎನ್ನುವಾಗಲೇ ಇದ್ದಕ್ಕಿದ್ದಂತೆ ಅಂತರ ಮತ್ತು ಗೊಂದಲಗಳು ನಿರ್ಮಾಣವಾಗುತ್ತೆ. ಇವೆಲ್ಲವನ್ನ ನೋಡಿ ನೀವು ನನಗೆ ಶನಿಯ ಪ್ರಭಾವವಿದೆ, ರಾಹು ಕೇತುಗಳ ದೋಷವಿದೆ, ಸೂರ್ಯನ ಗೋಚಾರ ಫಲ ಸರಿಯಿಲ್ಲ ಎಂದು ಜ್ಯೋತಿಷಿಗಳನ್ನು ಹುಡುಕಿ ಹೋಗ್ತೀರಾ. ಆದರೆ ಗ್ರಹಗಳ ಪ್ರಭಾವಕ್ಕಿಂತ ಮಿಗಿಲಾಗಿ ಇದರ ಹಿಂದೆ ನಿಮ್ಮ ಕುಲದೇವಿ ಹಾಗೂ ನಿಮ್ಮ ಒಳಗಿರುವ ದೈವಿಕ ಪರಾಶಕ್ತಿಯ ಹಸ್ತವಿದೆ ಎಂಬುದನ್ನು ನೀವು ಅರಿಬೇಕು. ಈ ದೈವಿಕ ಶಕ್ತಿಯು ಹೊರಗಿನ ಎಲ್ಲೋ ಇರುವ ಶಕ್ತಿಯಲ್ಲ, ಅದು ನಿಮ್ಮ ಅಂತರಾತ್ಮದಲ್ಲೇ ನೆಲೆಸಿರುವ ಮಹಾನ್ ಶಕ್ತಿ. ಅದು ನಿಮ್ಮ ಪ್ರತಿಯೊಂದು ಆಲೋಚನೆ, ನಿಮ್ಮ ಭಾವನೆಗಳು, ನಿಮ್ಮ ನಿಷ್ಠೆ ಮತ್ತು ಮುಖ್ಯವಾಗಿ ನಿಮ್ಮ ಅಹಂಕಾರವನ್ನು ನಿರಂತರವಾಗಿ ಗಮನಿಸುತ್ತಿರುತ್ತೆ. ವೃಷಭ ರಾಶಿಯವರ ನೈಸರ್ಗಿಕ ಗುಣ ಮತ್ತು ಅಹಂಕಾರದ ಒಂದು ಪರೀಕ್ಷೆ. ಈ ವೃಷಭ ರಾಶಿಯವರು ಮೂಲತಃ ಈ ಶುಕ್ರ ಗ್ರಹದ ಪ್ರಭಾವಕ್ಕೆ ಒಳಪಟ್ಟವರು. ನೀವು ಅತ್ಯಂತ ಚುರುಕು, ಕಾರ್ಯದಕ್ಷರು ಮತ್ತು ಆತ್ಮವಿಶ್ವಾಸಿಗಳು. ಸವಾಲುಗಳನ್ನು ಸ್ವೀಕರಿಸಿ ಹೋರಾಡುವ ಅದ್ಭುತ ಗುಣ ನಿಮ್ಮಲ್ಲಿದೆ. ಆದರೆ ಈ ಅಪಾರ ಆತ್ಮವಿಶ್ವಾಸವು ಕೆಲವೊಮ್ಮೆ ಅರಿವಿಲ್ಲದೆಯೇ ಅಹಂಕಾರವಾಗಿ ರೂಪಾಂತರಗೊಳ್ಳುತ್ತೆ. ನನ್ನಿಂದಲೇ ಎಲ್ಲವೂ ಸಾಧ್ಯ, ನಾನೇ ಶ್ರೇಷ್ಠ, ನನ್ನ ಬುದ್ಧಿವಂತಿಕೆಯೇ ನನ್ನ ಯಶಸ್ಸಿಗೆ ಕಾರಣ ಎಂಬ ಸೂಕ್ಷ್ಮ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಕ್ಷಣವೇ ಆ ದೈವಿಕ ಶಕ್ತಿ ನಿಮ್ಮನ್ನು ಪರೀಕ್ಷಿಸಲು ಪ್ರಾರಂಭಿಸುತ್ತಾಳೆ. ಸುರಕ್ಷತೆಯ ಒಂದು ಭ್ರಮೆ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ, ಈ ಧನ ಸಂಪತ್ತು ಹೆಚ್ಚುತ್ತಿದೆ, ಸಂಬಂಧಗಳು ಗಟ್ಟಿಯಾಗಿವೆ ಎಂದು ಬೀಗುವ ಸಮಯದಲ್ಲಿಯೇ ಹಿನ್ನಡೆಯ ಪೆಟ್ಟು. ಎಂದರೆ ದಿಢೀರನೆ ಹಳೆಯ ಶತ್ರು ಒಬ್ಬ ಎದುರಾಗುತ್ತಾನೆ, ಅತ್ಯಂತ ನಂಬಿಕಸ್ಥ ವ್ಯಕ್ತಿಯೇ ಬೆನ್ನಿಗೆ ಚೂರಿ ಹಾಕುತ್ತಾನೆ, ಅಥವಾ ಅಂತಿಮ ಹಂತದಲ್ಲಿದ್ದ ಯೋಜನೆ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಇದು ಗ್ರಹಗಳ ಶಿಕ್ಷೆಯಲ್ಲ, ಬದಲಾಗಿ ಆ ದೇವಿ ನಿಮಗೆ ನೀಡುತ್ತಿರುವ ಪವಿತ್ರ ಒಂದು ಮುನ್ಸೂಚನೆ. ನಿನ್ನ ಯಶಸ್ಸು ಬರೀ ನಿನ್ನ ಶ್ರಮವಲ್ಲ, ನನ್ನ ಅನುಗ್ರಹ ಎಂಬುದು ನೆನಪಿಸಲು ಆಕೆ ನಿಮ್ಮನ್ನ ಮರಳಿ ನೆಲಕ್ಕೆ ತಂದು ನಿಲ್ಲಿಸುತ್ತಾಳೆ. ಈ ಪ್ರಸ್ತುತ ವೃಷಭ ರಾಶಿಯವರಿಗೆ ನಡೆಯುತ್ತಿರುವ ಕಾಲಘಟ್ಟ ಅತ್ಯಂತ ಆಳವಾದ ಒಂದು ಕಾರ್ಮಿಕ್ ಸಮಯವಾಗಿದೆ. ಹೊರಗಿನ ಜಗತ್ತಿನಲ್ಲಿ ಅಪಾರ ಅವಕಾಶಗಳು ತಾಗಿ ಹೋಗುತ್ತಿವೆ, ಆದರೆ ಒಳಗಿನಿಂದ ಒಂದು ರೀತಿಯ ವಿಚಿತ್ರ ಅಸಹನೆ, ಮಾನಸಿಕ ಒತ್ತಡ ಮತ್ತು ಆತಂಕ ನಿಮ್ಮನ್ನು ಕಾಡುತ್ತಿದೆ.
ಈ ಒತ್ತಡವು ನಿಮ್ಮ ಅಹಂಕಾರವನ್ನು ಪುಡಿ ಪುಡಿ ಮಾಡಿ ನಿಮ್ಮ ನಿಜವಾದ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿರುವ ದೈವಿಕ ಒಂದು ಸೂಚನೆ ಅಂತ ಅನ್ಬಹುದು. ಈ ಶಕ್ತಿಯನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡರೆ ಮುಂಬರುವ ತಿಂಗಳುಗಳು ನಿಮ್ಮ ಜೀವನದಲ್ಲಿ ಅದ್ಭುತ ರಾಜಯೋಗವನ್ನು ಸಕ್ರಿಯಗೊಳಿಸಲಿವೆ. ಒಂದು ವೇಳೆ ಈ ಮುನ್ಸೂಚನೆಯನ್ನು ಆಲಕ್ಷಿಸಿ ಅದೇ ಅಹಂಕಾರದಲ್ಲಿದ್ದರೆ ಕಣ್ಣೆದುರಿಗಿರುವ ಮಹಾನ್ ಅವಕಾಶಗಳು ಶಾಶ್ವತವಾಗಿ ಕೈಜಾರಿ ಹೋಗಲಿವೆ. ವೃಷಭ ರಾಶಿಯವರಲ್ಲಿ ಈ ಒಂದು ದೈವಿಕ ರಹಸ್ಯ ಜೀವನ ಬದಲಿಸುವ ಮಹಾ ಒಂದು ಸತ್ಯ. ಈ ವೃಷಭ ರಾಶಿಯವರ ಉದ್ಯೋಗ, ವ್ಯಾಪಾರ ಅಥವಾ ಆರ್ಥಿಕ ಹಾದಿಯಲ್ಲಿ ಪ್ರಸ್ತುತ ಒಂದು ಅತ್ಯಂತ ವಿಚಿತ್ರವಾದ ಹಾಗೂ ಗಂಭೀರವಾದ ಹಂತ ನಡೆಯುತ್ತಿದೆ. ದಿನದಲ್ಲಿ 16 ಗಂಟೆ ಅಹೋರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ರೂ ಆ ಶ್ರಮಕ್ಕೆ ತಕ್ಕಂತೆ ಅಂದುಕೊಂಡ ಫಲಿತಾಂಶಗಳು ಕೈ ಸೇರುತ್ತಿಲ್ಲ ಎಂಬ ನಿರಾಶೆ ನಿಮ್ಮನ್ನು ಕಾಡುತ್ತಿರಬಹುದು. ಅಥವಾ ಒಂದು ವೇಳೆ ಅಪೇಕ್ಷಿತ ಯಶಸ್ಸು ಮತ್ತು ಹಣ ಹರಿದು ಬರುತ್ತಿದ್ದರೂ ಮನಸ್ಸಿನ ಆಳದಲ್ಲಿ ಯಾವುದೋ ಒಂದು ರೀತಿಯ ಅಪೂರ್ಣತೆ ಮತ್ತು ಅಶಾಂತಿ ನೆಲೆಸಿರುತ್ತೆ. ಇದಕ್ಕೆ ನಿಜವಾದ ಕಾರಣವೆಂದರೆ ನಿಮ್ಮೊಳಗಿರುವ ಆ ಶಕ್ತಿಯು ನಿಮ್ಮಲ್ಲಿ ಬೆಳೆಯುತ್ತಿರುವ ಸೂಕ್ಷ್ಮ ಅಹಂ ಅನ್ನು ಹಂತ ಹಂತವಾಗಿ ಮುರಿದು ಹಾಕುತ್ತಿದೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ಆದಷ್ಟು ಎಚ್ಚರವನ್ನು ವಹಿಸಿ. ಕಾರ್ಯಕ್ಷೇತ್ರದಲ್ಲಿ ನಾನೇ ಎಲ್ಲವನ್ನ ನಿರ್ವಹಿಸುತ್ತಿದ್ದೇನೆ, ನನ್ನಿಂದಲೇ ಈ ಕಂಪನಿ ಅಥವಾ ಸಂಸ್ಥೆ ನಡೆಯುತ್ತಿದೆ ಎನ್ನುವ ಭಾವನೆ ಮನಸ್ಸಿಗೆ ಸುಳಿದ ತಕ್ಷಣವೇ ಅಲ್ಲಿ ಅಡೆತಡೆಗಳು ಗೋಚರಿಸಲು ಪ್ರಾರಂಭಿಸುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳನ್ನು, ಸಹೋದ್ಯೋಗಿಗಳನ್ನು ಅಥವಾ ಉದ್ಯಮದಲ್ಲಿ ನಿಮ್ಮ ಸ್ಪರ್ಧಿಗಳನ್ನು ನೀವೇನಾದರೂ ಕೀಳಾಗಿ ಕಂಡರೆ ನಿಮ್ಮ ಆರ್ಥಿಕ ಹರಿವು ತಕ್ಷಣವೇ ಸ್ಥಗಿತಗೊಳ್ಳುತ್ತೆ. ಸಿದ್ಧವಾಗಿದ್ದ ಪ್ರಮೋಷನ್ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಡಬಹುದು. ಹತ್ತಿರ ಬಂದಿದ್ದ ಪ್ರಮುಖ ಈ ಒಂದು ಕ್ಲೈಂಟ್ ದಿಢೀರನೆ ಹಿಂದೆ ಸರಿಯಬಹುದು ಅಥವಾ ನಿರೀಕ್ಷಿತ ಕಮಿಷನ್ ಬೋನಸ್ ಕೈತಪ್ಪಿ ಹೋಗಬಹುದು. ಆದರೆ ಯಾವಾಗ ನೀವು ವಿನಮ್ರರಾಗಿ ಇತರರ ಶ್ರಮವನ್ನು ಗೌರವಿಸುತ್ತಾ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಸಾಗುತ್ತೀರೋ ಆಗ ಕಲ್ಪನೆಗೂ ಮೀರಿದ ಬೃಹತ್ ಅವಕಾಶಗಳು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಯೋಗ ಅತ್ಯಂತ ಪ್ರಬಲವಾಗಿದೆ. ಆದರೆ ಇದಕ್ಕೆ ಒಂದೇ ಷರತ್ತು, ನಿಮ್ಮ ಮೇಲಾಧಿಕಾರಿಗಳ ಹಾಗೂ ಸಹೋದ್ಯೋಗಿಗಳ ಎದುರು ಅಹಂಕಾರವನ್ನು ಬದಿಗಿಟ್ಟು ನಡೆದುಕೊಳ್ಳುವುದು. ಆರ್ಥಿಕವಾಗಿ ಬೃಹತ್ ಹೂಡಿಕೆ ಮಾಡುವ ಮುನ್ನ ಅಥವಾ ಈ ಹೊಸ ಬಿಸ್ನೆಸ್ ಸಹಾಯಕ್ಕೆ ಕೈ ಹಾಕುವ ಮುನ್ನ 100 ಬಾರಿ ಯೋಚಿಸುವುದು ಒಳಿತು. ಹಣದ ಹರಿವು ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲ, ಅದು ಹಠಾತ್ತಾಗಿ ಬರಬಹುದು ಮತ್ತು ಅಷ್ಟೇ ವೇಗವಾಗಿ ಕರಗಬಹುದು. ಈ ಕರಿಯರ್ನಲ್ಲಿ ಈ ದೈವಿ ಶಕ್ತಿಯು ನಿಮಗೆ ಕಲಿಸುತ್ತಿರುವ ಈ ಮೂಲ ಪಾಠ ಒಂದೇ. ನಿಜವಾದ ಶಕ್ತಿ ಇರುವುದು ಅಹಂಕಾರದಲ್ಲ, ಅತ್ಯಂತ ನಮ್ರತೆಯಲ್ಲ. ಪ್ರೀತಿ, ದಾಂಪತ್ಯ ಹಾಗೂ ರಕ್ತ ಸಂಬಂಧಗಳ ಆಳವಾದ ಈ ಒಂದು ಸಂಬಂಧದಲ್ಲಿ. ವೃಷಭ ರಾಶಿಯವರ ಪ್ರೇಮ ಮತ್ತು ಕೌಟುಂಬಿಕ ಜೀವನದಲ್ಲಿ ಪ್ರಸ್ತುತ ಅತ್ಯಂತ ಸೂಕ್ಷ್ಮವಾದ ಪರೀಕ್ಷೆ ನಡೆಯುತ್ತಿದೆ. ನೀವು ಹೃದಯವಂತರು, ನಿಮ್ಮ ಪ್ರೀತಿ ಆಳವಾದದ್ದು ನಿಜ, ಆದರೆ ಅದೇ ಪ್ರಮಾಣದ ಈಗೋ ನಿಮ್ಮಲ್ಲಿ ಮನೆ ಮಾಡುತ್ತಿದೆ. ಆ ದೈವಿಕ ದೇವಿ ನಿಮ್ಮ ಸಂಬಂಧಗಳ ಹಾದಿಯಲ್ಲಿ ನಿಂತು ನೀವು ಪ್ರೀತಿಯಲ್ಲಿ ಎಷ್ಟು ಸತ್ಯವಂತರು ಎಂಬುದನ್ನು ಪರೀಕ್ಷಿಸುತ್ತಿದ್ದಾಳೆ. ಸಂಬಂಧಗಳಲ್ಲಿ ಏರಿಳಿತ. ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದರೆ ಅವರೊಂದಿಗೆ ಭಾವನಾತ್ಮಕವಾಗಿ ವಿಪರೀತ ಏರಿಳಿತಗಳು ಉಂಟಾಗುತ್ತೆ. ನಿನ್ನೆಯಷ್ಟೇ ಅತ್ಯಂತ ಮಧುರವಾಗಿದ್ದ ಮಾತುಗಳು ಇಂದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗಿ ರೂಪಾಂತರಗೊಳ್ಳಬಹುದು. ಪ್ರೀತಿಯಲ್ಲಿ ಕಂಟ್ರೋಲ್ ಆಧಿಪತ್ಯ ಸಾಧಿಸಲು ಹೊರಟರೆ ಆ ಸಂಬಂಧ ಮುರಿದು ಬೀಳುತ್ತೆ. ಪ್ರೀತಿಗೆ ಬೇಕಾಗಿರುವುದು ಆಧಿಪತ್ಯವಲ್ಲ, ಸಂಪೂರ್ಣ ಶರಣಾಗತಿ. ಒಂಟಿಯಾಗಿರುವ ವೃಷಭ ರಾಶಿಯವರಿಗೆ ಶೀಘ್ರದಲ್ಲೇ ಒಬ್ಬ ಹೊಸ ವ್ಯಕ್ತಿಯ ಆಗಮನವಾಗಲಿದೆ. ಆದರೆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿರುವುದಿಲ್ಲ. ಆ ವ್ಯಕ್ತಿಯ ಮೂಲಕವೇ ನಿಮಗೊಂದು ದೈವಿಕ ಸಂದೇಶ ಸಿಗಲಿದೆ. ಅಲ್ಲೂ ಸಹ ನೀವು ಈಗೋ ತಂದರೆ ಆ ಬಾಂಧವ್ಯ ಆರಂಭದಲ್ಲೇ ಚಿಗುರೊಡೆಯದೆ ಒಣಗಿ ಹೋಗುತ್ತೆ. ಈ ದಾಂಪತ್ಯ ಜೀವನ ವಿವಾಹಿತರ ಮನೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು, ಮಾತುಕತೆಗಳಲ್ಲಿ ಅಪಾರ್ಥಗಳು ಎದುರಾಗಬಹುದು. ನಿಮ್ಮ ಸಂಗಾತಿಯ ಎದುರು ನಿಮ್ಮ ಅಹಂಕಾರವನ್ನು ತಗ್ಗಿಸಿ ಅವರ ಭಾವನೆಗಳಿಗೆ ಗೌರವ ನೀಡಿದ ತಕ್ಷಣವೇ ಈ ಎಲ್ಲ ಹಿಮದಂತಹ ಸಮಸ್ಯೆಗಳು ಸೂರ್ಯನ ಬಿಸಿಲಿಗೆ ಕರಗಿದಂತೆ ಕರಗಿ ಹೋಗುತ್ತೆ.
ಈ ಮಾನಸಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ವಲಯದಲ್ಲಿ ದೈಹಿಕ ಆರೋಗ್ಯ, ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಒಂದು ದೊಡ್ಡ ಮಾರಕ ಕಾಯಿಲೆಗಳು ಗೋಚರಿಸುತ್ತಿಲ್ಲವಾದರೂ ಮಾನಸಿಕ ಒತ್ತಡ ತೀವ್ರ ಮಟ್ಟದಲ್ಲಿ ಏರಿಕೆಯಾಗುತ್ತೆ. ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಬಾರದಿರುವುದು, ಮನಸ್ಸಿನಲ್ಲಿ ಸದಾ ಏನೋ ಒಂದು ಬಗೆಯ ತಳಮಳ, ಸಣ್ಣ ವಿಷಯಕ್ಕೂ ತಡೆಯಲಾರದ ಕೋಪ ಮತ್ತು ಭವಿಷ್ಯದ ಕುರಿತು ಅನಗತ್ಯ ಭಯ. ಇದು ಕಾಯಿಲೆಯಲ್ಲ, ಬದಲಾಗಿ ನಿಮ್ಮೊಳಗಿನ ಮಹಾಶಕ್ತಿ ನಿಮ್ಮನ್ನು ಜಾಗೃತಗೊಳಿಸಲು ನೀಡುತ್ತಿರುವ ಸಂಕೇತ. ಈ ಒತ್ತಡವನ್ನು ನೀವು ನಿರ್ಲಕ್ಷಿಸಿದರೆ ಅದು ಈ ಒಂದು BP, ಈ ರಕ್ತದ ಒತ್ತಡ, ಅಸಿಡಿಟಿ ಅಥವಾ ತೀವ್ರ ನಿದ್ರಾಹೀನತೆಗೆ ದಾರಿ ಮಾಡಿಕೊಡುತ್ತೆ. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ದೀರ್ಘ ಉಸಿರಾಟ ನಡೆಸಿ. ಈ ಒತ್ತಡ ಹೊರಗಿನ ಪ್ರಪಂಚದಿಂದ ಬರುತ್ತಿಲ್ಲ, ನನ್ನೊಳಗಿನ ಶಕ್ತಿಯನ್ನು ಸರಿಯಾಗಿ ಗ್ರಹಿಸದಿದ್ದಾಗ ಉಂಟಾಗುತ್ತಿರುವ ಜಾಗೃತಿ ಎಂದು ಭಾವಿಸಿ. ಸಾಮಾಜಿಕವಾಗಿ ನಿಮ್ಮ ಬಗ್ಗೆ ಜನರು ನಾನಾ ರೀತಿಯಾಗಿ ಮಾತನಾಡಿಕೊಳ್ಳಬಹುದು. ಕೆಲವರು ಹೊಗಳದಿದ್ದರೆ ಇನ್ನೂ ಕೆಲವರು ಅಸೂಯೆಯಿಂದ ನಿಂದಿಸಬಹುದು. ಆದರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಶತ್ರುಗಳನ್ನು ಕುರಿತು ನೀವು ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಅಹಂಕಾರ ನಿಯಂತ್ರಣದಲ್ಲಿದ್ದಾಗ ಆ ದೈವಿಕ ಶಕ್ತಿಯೇ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಹತ್ತಿರಕ್ಕೂ ಬಾರದಂತೆ ತಡೆದು ನಿಮ್ಮನ್ನು ರಕ್ಷಿಸುತ್ತೆ. ಮುಂಬರುವ ಪ್ರಮುಖ ಕಾಲಘಟ್ಟಗಳು, ಮಾಡಬೇಕಾದ ಮಾಡಬಾರದ ನಿಯಮಗಳು ಮತ್ತು ಮಹಾಶಕ್ತಿಶಾಲಿ ದೈವಿಕ ಪರಿಹಾರಗಳು ನೋಡೋಣ. ನಿಮ್ಮ ಜೀವನದ ದಾರಿಯಲ್ಲಿ ಮುಂಬರುವ ಕೆಲವೇ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದ ಈ 4 ಹಂತಗಳು ಎದುರಾಗುತ್ತೆ. ಈ ಹಂತಗಳಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ಶುಭ ವಾರ್ತೆಯ ಕಾಲಘಟ್ಟ ಶೀಘ್ರದಲ್ಲೇ ಅತ್ಯಂತ ಬಲವಾದ ಮತ್ತು ಅನುಕೂಲಕರವಾದ ಅವಧಿ ಬರಲಿದೆ. ಈ ಸಮಯದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಒಂದು ಬಿಗ್ ನ್ಯೂಸ್ ಆಗಿರ್ಬೋದು ಅಥವಾ ಸುವರ್ಣಾವಕಾಶ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಆದರೆ ನೆನಪಿರಲಿ, ಆ ಕ್ಷಣದಲ್ಲಿ ನಿಮ್ಮಲ್ಲಿ ವಿನಯತೆ ಮತ್ತು ನಮ್ರತೆ ಇದ್ದರೆ ಮಾತ್ರ ಈ ಒಂದು ಅವಕಾಶ ನಿಮ್ಮ ಕೈಯಲ್ಲಿ ಶಾಶ್ವತವಾಗಿ ನಿಲ್ಲುತ್ತೆ. ಈ ಭಾವನಾತ್ಮಕ ಪರೀಕ್ಷೆಯ ಒಂದು ಕಾಲ. ಈ ಹಂತದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಅಥವಾ ಕೌಟುಂಬಿಕ ವಾತಾವರಣದಲ್ಲಿ ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು. ಪ್ರತಿಯೊಂದು ಸಣ್ಣ ಮಾತಿಗೂ ಕೋಪ, ಉದ್ವೇಗಕ್ಕೆ ತಿರುಗುವ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ನಾಲಿಗೆಯ ಮೇಲಿನ ನಿಯಂತ್ರಣ ಮತ್ತು ಕೋಪದ ಹತೋಟಿ ಅತ್ಯಂತ ಮುಖ್ಯ. ಈ ಕರಿಯರ್ ಅಂದರೆ ನಿರ್ಧಾರದ ಒಂದು ಕಾಲ. ಉದ್ಯೋಗ ಅಥವಾ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಹಾಗೂ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ ಬರಲಿದೆ. ಯಾವುದೇ ಆತುರದ ಅಥವಾ ಅಹಂಕಾರದ ನಿರ್ಧಾರ ತೆಗೆದುಕೊಳ್ಳದೆ ಈ ದೈವದ ಮೇಲೆ ಭಾರವನ್ನು ಹಾಕಿ ಆಲೋಚಿಸಿ ಮುನ್ನಡೆಯಿರಿ. ಕುಟುಂಬದಲ್ಲಿ ಸ್ಪಷ್ಟತೆಯ ಒಂದು ಕಾಲ ಅಂದರೆ ಆಸ್ತಿ, ಹಣಕಾಸು ಮತ್ತು ಕೌಟುಂಬಿಕ ಗೊಂದಲಗಳಿಗೆ ಸಂಪೂರ್ಣ ತೆರೆ ಬಿದ್ದು ಸ್ಪಷ್ಟತೆ ಹಾಗೂ ಶಾಂತಿಯನ್ನು ಲಭಿಸುತ್ತೆ. ನಿಮ್ಮೊಳಗಿನ ಆ ದೈವಿಕ ಶಕ್ತಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆದಷ್ಟು ನೀವು ಪಾಲಿಸಲೇಬೇಕು. ಖಂಡಿತವಾಗಿ ಮಾಡಬೇಕಾದ ಈ ಕಾರ್ಯಗಳು ಯಾವುದು ಅಂತ ನಾವು ನೋಡೋಣ. ಈ ಸೂರ್ಯ ಆರ್ಘ್ಯ ಪ್ರದಾನ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಉದಯಿಸುವ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ಅಂದರೆ ನೀರನ್ನು ಅರ್ಪಿಸಿ. ಆ ನೀರಿನ ಒಳಗೆ ಕೆಂಪು ಹೂವುಗಳು, ಈ ಕುಂಕುಮವನ್ನು ಹಾಕಿ ಈ ಪ್ರಾಣಶಕ್ತಿಯನ್ನು ಸೂರ್ಯನ ಶಕ್ತಿಗೆ ಜೋಡಿಸಿ ನಿಮ್ಮೊಳಗಿನ ದೈವಿಕ ದೇವಿಯನ್ನು ಪ್ರಸನ್ನಗೊಳಿಸುತ್ತೆ. ನಿಮಗಿಂತ ವಯಸ್ಸಿನಲ್ಲಿ, ಹುದ್ದೆಯಲ್ಲಿ ಅಥವಾ ಅನುಭವದಲ್ಲಿ ಚಿಕ್ಕವರಾದವರೊಂದಿಗೂ ಅತ್ಯಂತ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡಿ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಬಿಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಲು ಆದ್ಯತೆಯನ್ನು ನೀಡಿ. ಈ ಬಣ್ಣಗಳು ನಿಮ್ಮೊಳಗಿನ ದೈವಿಕ ಶಕ್ತಿಗೆ ಅತ್ಯಂತ ಪ್ರಿಯವಾದವು. ಈ ಕೋಪ ಬಂದ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಕನಿಷ್ಠ 10 ಸೆಕೆಂಡುಗಳ ಕಾಲ ಮೌನವಾಗಿದ್ದು ದೀರ್ಘ ಉಸಿರು ತೆಗೆದುಕೊಳ್ಳಿ. ಈ ಆಂಜನೇಯನ ಆಣೆ, ಇವುಗಳನ್ನು ಎಂದಿಗೂ ಮಾಡಬೇಡಿ. ಅಹಂಕಾರದಿಂದ ಅಥವಾ ಅಧಿಕಾರದ ಮದದಿಂದ ಯಾರನ್ನಾದರೂ ಕೀಳಾಗಿ ಕಾಣುವುದು ಅಥವಾ ನಿಂದಿಸುವುದು, ರಾತ್ರಿ 12 ಗಂಟೆಯ ನಂತರ ಅನಗತ್ಯವಾಗಿ ಕೋಪಗೊಳ್ಳುವುದು ಅಥವಾ ಮನೆಯಲ್ಲಿ ಈ ಒಂದು ಜಗಳವಾಡುವುದು, ನಿಮ್ಮಿಷ್ಟದಂತೆ ನಡೆಯದಿದ್ದಾಗ ಯಾರ ಮೇಲಾದರೂ ಸೇಡು ತೀರಿಸಿಕೊಳ್ಳುವ ಕೆಟ್ಟ ಆಲೋಚನೆ ಮಾಡುವುದು, ಸಂಗಾತಿ ಮತ್ತು ರಕ್ತ ಸಂಬಂಧಗಳಿಂದ ಅಂತರ ಕಾಯ್ದುಕೊಳ್ಳುವುದು ಹಾಗೂ ಅವರನ್ನು
ನಿರ್ಲಕ್ಷಿಸುವುದು. ಈ ದೈವಿಕ ಶಕ್ತಿಯನ್ನು ಆದಷ್ಟು ಶಾಂತಗೊಳಿಸಿ ರಾಜಯೋಗ ಪಡೆಯುವ ತಾಂತ್ರಿಕ ಪರಿಹಾರಗಳು ನೋಡೋಣ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ನಿಗೂಢ ಅಡೆತಡೆಗಳನ್ನು ತಕ್ಷಣವೇ ನಿವಾರಿಸಿ ಆ ದೈವಿಕ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ಪಡೆಯಲು ನೀವು ಈ ಒಂದು ಪ್ರಭಾವಶಾಲಿ ಸಾತ್ವಿಕ ಪರಿಹಾರಗಳನ್ನು ಅನುಸರಿಸಿ. ಪ್ರತಿ ಮಂಗಳವಾರದಂದು ಒಂದು ಸಣ್ಣ ಕೆಂಪು ಬಣ್ಣದ ಈ ಒಂದು ಚಿನ್ನೆಯನ್ನು ಅಥವಾ ಈ ಒಂದು ದುಪ್ಪಟ ಸಮೀಪದ ದುರ್ಗಾದೇವಿ ಅಥವಾ ಶಕ್ತಿ ದೇವತೆಯ ಆಲಯಕ್ಕೆ ತೆಗೆದುಕೊಂಡು ಹೊರಗೆ ಹೋಗಿ ನೀವು ಅಲ್ಲಿ ಅರ್ಪಿಸಿ. ಮನಸ್ಸಿನಲ್ಲಿ, ಅಮ್ಮ, ನನ್ನೊಳಗಿನ ಅಹಂಕಾರವನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸು, ಆರೈಸು ಎಂದು ಪ್ರಾರ್ಥಿಸು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅತ್ಯಂತ ಶ್ರದ್ಧೆಯಿಂದ 11 ಬಾರಿ ಓಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಜಪಿಸಿ. ಈ ಮಂತ್ರವು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಅಡಗಿರುವ ದೈವಿಕ ಜಾಗೃತಿಯನ್ನು ಉತ್ತೇಜಿಸುತ್ತೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಸಿಂಹದ ಮೇಲೆ ವಿರಾಜಮಾನಳಾಗಿರುವ ದುರ್ಗಾದೇವಿಯ ಸಣ್ಣ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಿ. ಪ್ರತಿದಿನ ಸಾಯಂಕಾಲ ತುಪ್ಪದ ದೀಪವನ್ನು ಬೆಳಗಿಸಿ. ಸಿಂಹವು ನಿಮ್ಮ ಆತ್ಮಶಕ್ತಿಯ ಸಂಕೇತವಾಗಿರುತ್ತೆ. ಸಾಧ್ಯವಾದರೆ ತಿಂಗಳಿಗೊಮ್ಮೆ ಅಥವಾ ಶುಕ್ಲ ಪಕ್ಷದ ಅಷ್ಟಮಿಯಂದು ದೇವಿಯ ಹೆಸರಿನಲ್ಲಿ ಉಪವಾಸ ವ್ರತವನ್ನು ಕೈಗೊಳ್ಳಿ. ಫಲಹಾರ ಮತ್ತು ಹಾಲನ್ನು ಮಾತ್ರ ಸೇವಿಸಿ. ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸುತ್ತೆ. ಈಗ ನಾನು ಹೇಳುತ್ತಿರುವ ಈ ಒಂದು ಅಂತಿಮ ಸತ್ಯ ನಿಮ್ಮ ಅಂತರಾತ್ಮಕ್ಕೆ ಇರಿಸಿಕೊಳ್ಳಿ. ನಿಮ್ಮ ಸುತ್ತಲೂ ಸುಳಿದಾಡುತ್ತಿದೆ ಎನ್ನಲಾದ ಆ ದೈವಿಕ ಶಕ್ತಿ ಹೊರಗಿನ ಎಲ್ಲೋ ಇರುವ ಶಕ್ತಿಯಲ್ಲ, ಅದು ನಿಮ್ಮದೇ ಅಂತರಾತ್ಮದಲ್ಲಿ ನಿದ್ರಿಸುತ್ತಿರುವ ಒಂದು ದುರ್ಗಾಶಕ್ತಿ. ಆಕೆ ನಿಮ್ಮನ್ನು ಸದಾ ರಕ್ಷಿಸುತ್ತಾಳೆ. ಆದರೆ ನೀವು ಅಹಂಕಾರದ ದಾರಿ ಹಿಡಿದಾಗ ನಿಮ್ಮನ್ನು ಸರಿದಾರಿಗೆ ತರಲು ಆಕೆಯೇ ಕಷ್ಟ ನಷ್ಟಗಳ ಮೂಲಕ ಪೆಟ್ಟು ನೀಡುತ್ತಾಳೆ. ನಿಮ್ಮ ನಿಜವಾದ ಶಕ್ತಿ ಇರುವುದು ಹೊರಗಿನ ಪ್ರಪಂಚದಲ್ಲಲ್ಲ, ನಿಮ್ಮ ಅಂತರಂಗದಲ್ಲಿದೆ ಎಂಬುದನ್ನು ನೀವು ಅರಿತ ತಕ್ಷಣ ನಿಮ್ಮ ಕಾಲುಗಳ ಕೆಳಗಿನ ನೆಲ ಕುಸಿಯುವುದಿಲ್ಲ. ಬದಲಾಗಿ ಆ ದೈವಿಕ ಬಲದ ಮೇಲೆ ನಿಂತು ನೀವು ಇಡೀ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ. ಈ ಕ್ಷಣವೇ ನಿಮ್ಮ ಅಹಂಕಾರವನ್ನು ತ್ಯಜಿಸಿ ನಿಮ್ಮೊಳಗಿನ ಶಕ್ತಿಗೆ ಶರಣಾಗಿ. ಮುಂಬರುವ ದಿನಗಳು ನಿಮಗಾಗಿ ನವಜೀವನದ ಹೊಸ ಬಾಗಿಲನ್ನು ತೆರೆಯಲಿದೆ. ಈ ವಾಕ್ಯಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ನೀವು ಯಾವಾಗಲೂ ಸಹ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ. ಯಶಸ್ಸು ಅನ್ನೋದು ಸಾಧಿಸ್ತೀರ. ದೈವಿಕ ಶಕ್ತಿ ಸದಾ ನಿಮ್ಮೊಂದಿಗೆ ಇರುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.